ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ, ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವಾದಿಸಿ ನಡೆಸಿದಂಥ ದೇವರು ನೂತನ ವಾರವನ್ನು, ನೂತನ ದಿನವನ್ನು ನಮಗೆ ದಯಪಾಲಿಸಿದಂಥ ದೇವರು ಈ ದಿನ ನಮ್ಮ ಸಂಗಡ ಇದ್ದಾರೆ. ಅವರನ್ನು ಆಡುತ್ತಾ ಕೊಂಡಾಡುತ್ತಾ ಸ್ತುತಿಸೋಣ. ಲೋಕದಾದ್ಯಂತ ದೇವಜನರು ದೇವರನ್ನ ಕೊಂಡಾಡುತ್ತಿರುವಾಗ ನಾವು ಸಹ ನಮ್ಮ ದೇವರನ್ನ ಆರಾಧಿಸೋಣ. ಮಾತ್ರವಲ್ಲ, ಪರಲೋಕದಲ್ಲಿ ದೇವದೂತರು ಕರ್ತನನ್ನು ಆರಾಧಿಸ್ತಾ ಇದ್ದಾರೆ. ನಾವು ಕೂಡ ಕರ್ತನನ್ನು ಪ್ರೀತಿಯಿಂದ ಆತ ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಹಾಡುತ್ತಾ ಆರಾಧಿಸೋಣ. ಈ ದಿನ ಹಾಡುಗಳ ಮೂಲಕ, ಹೌದು, ಪ್ರಾರ್ಥನೆ ಮತ್ತು ವಾಕ್ಯದ ಮೂಲಕ ಕರ್ತನ ನಾಮ ಮಹಿಮೆ ಹೊಂದಿಕೊಳ್ಳುವುದಕ್ಕಾಗಿ, ಕರ್ತನ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳನ್ನು ಅರ್ಪಿಸುವರಾಗಿದ್ದೇವೆ. ವಾರವಿಡೀ ನಮ್ಮನ್ನು ಕಾದು ಕಾಪಾಡಿ ನೂತನ ವಾರಕ್ಕೆ, ನೂತನ ದಿನಕ್ಕೆ ನಮ್ಮನ್ನು ತಂದಿರುವಿ. ಹೌದು, ಈ ದಿನದಲ್ಲಿ ನಿನ್ನ ಉಪಕಾರಗಳನ್ನು ನೆನೆಸಿಕೊಂಡು ಪೂರ್ಣ ಪ್ರೀತಿಯಿಂದ ನಿನ್ನನ್ನು ಹಾಡಿ ಆರಾಧಿಸುವಂತೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡು. ಹೌದು ಸ್ವಾಮಿ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಭಾಗವಹಿಸಿರುವಂಥ ಎಲ್ಲರನ್ನ ನೀನು ಆಶೀರ್ವದಿಸು. ಲೋಕದಾದ್ಯಂತ ಇರುವ ಎಲ್ಲ ದೇವಜನರನ್ನ, ಈ ದಿನ ನಡೀತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವದಿಸು. ಸ್ವಸ್ಥತೆ, ಬಿಡುಗಡೆಗಳು, ಅದ್ಭುತ ಮಹತ್ಕಾರ್ಯಗಳು ಈ ದಿನದಲ್ಲಿ ನಡೆದು ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆರಾಧನಾ ಕೂಟದ ಹೌದು ಮುಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆಯಿಂದ, ಪವಿತ್ರ ಆತ್ಮನ ನಡೆಸುವಿಕೆಯಿಂದ ನಮ್ಮನ್ನು ಆಶೀರ್ವದಿಸು. ಎಲ್ಲ ಮಹಿಮೆ, ಘನತೆ ದಿನಗುಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳು, ವಂದನೆಗಳು. ಈ ಹೊತ್ತು ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಅವರೊಂದಿಗೆ ಸೇರಿಕೊಂಡು ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಹಾಲೆಲೂಯಾ, ಈ ವಾರದಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ಬಂದು ಆತನನ್ನು ಆರಾಧಿಸುವಂತೆ ಹಾಲೆಲೂಯಾ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಾಲೆಲೂಯಾ, ಆತನ ನಂಬಿ ಬಂದವರನ್ನು ನಮ್ಮ ದೇವರು ಎಂದಿಗೂ ಕೈ ಬಿಡುವವನಲ್ಲ. ಹಾಲೆಲೂಯಾ, ತನ್ನ ಕೃಪೆಯನ್ನು ಹಿಡಿದವರನ್ನು ಉನ್ನತಕ್ಕೇರಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯಾ, ಹಾಗಾಗಿ ನಾವು ದೇವರನ್ನು ಸ್ತುತಿಸುವ. ಅಪ್ಪ, ನಿನ್ನ ನಂಬಿ ಬಂದವರನ್ನು ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಹಾಲೆಲೂಯಾ, ಈ ಹಾಡನ್ನಾಡಿ ದೇವರನ್ನು ಸ್ತುತಿಸುವ. ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯಲ್ಲಿ ನಡೆದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಕ್ರಿಸ್ತನ ಮಹಿಮೆಯನ್ನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ
ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ಮಗನಾಗಿ ಆರಿಸಿದೆ. ಕ್ರಿಸ್ತನ ರಕ್ತದಿಂದ ಮಗನಾಗಿ ಆರಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಗೆದ್ದವನೇ ನನಗಾಗಿ ಬರುವವನೇ ಈ ಲೋಕವ ಗೆದ್ದವನೇ ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ತೆಗೆದುಕೊಂಡೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರು. ಅಯ್ಯ ಸ್ತೋತ್ರ ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಪರಾಧಿಗಳಾದ ನಮ್ಮನ್ನು ಹಲ್ಲೆಲೂಯಾ ಮರಣದಿಂದ ತಪ್ಪಿಸಿ ಆಮೇನ್ ಕಲ್ವಾರಿ ಶಿಲುಬೆ ಮೇಲೆ ಆಮೇನ್ ಎಲ್ಲವ ತೀರಿಸಿದ ಕರ್ತನು ಆಮೇನ್ ತನ್ನ ರಕ್ತದಿಂದ ನಮ್ಮನ್ನು ಮಗನಾಗಿ ಮಗಳಾಗಿ ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ಮಹಾಪ್ರೀತಿಗೆ ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ಮಹಾಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಆಗುವುದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯವಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಾವೆಲ್ಲರೂ ಸೇರಿ ಆಡುವ ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವು ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಈ ಆಡನಾಡಿದವರು ಸ್ತುತಿಸುವ ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ
ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವನೇ, ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವೂ ಒಂದು ಇಲ್ಲ. ಕುರುಡರ ಕಣ್ಣಗಳ ತೆರೆದೆ, ಕಿವುಡರ ಕಿವಿಗಳ ತೆರೆದೆ, ಕಿವುಡರ ಕಣ್ಣಗಳ ಕಿವುಡರ ಕಿವಿಗಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮ ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಎದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಎದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಓ ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ನಿನಗೆ ಸಮಾನರು ಯಾರೂ ಇಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗದು, ನಂಬೆಯ ನಾನು ಕಾಣ್ವೆನು. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾವು ಕಾಣ್ವೆವು. ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ಯಾರೂ ಇಲ್ಲ. ಆತನಿಗೆ ಅಸಾಧ್ಯವೂ ಒಂದು ಇಲ್ಲ,
ಇಲ್ಲ, ಆತನಿಗೆ ಸಮಾನರು ಬೇರೆ ಯಾರು ಇಲ್ಲ. ಹಾಲೆಲೂಯ. ಆತನ ಒಂದೇ ಒಂದು ಮಾತಿನಿಂದ ಎಲ್ಲ ವ್ಯಾಧಿಗಳು ಸ್ವಸ್ಥವಾಗುತ್ತದೆ. ಹಾಲೆಲೂಯ, ಹಾಲೆಲೂಯ. ಆತನು ಮಹಾಪರಿಶುದ್ಧನು, ಆತನು ಶಕ್ತನಾಗಿರುವ ಕರ್ತನು. ಹಾಲೆಲೂಯ. ಆತನಿಗೆ ಅಸಾಧ್ಯವಾದದೊಂದು ಇಲ್ಲ. ಹಾಲೆಲೂಯ, ಹಾಲೆಲೂಯ. ನಾವು ಈ ಹಾಡನಾಡುವ ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವ ಕರ್ತನು ನೀನು. ಎಂದೆಂದಿಗೂ ಯಾವಾಗಲೂ ಅಪ್ಪ ಕೃಪೆಯು ನನಗಿರುವುದೆಂದು ಈ ಹಾಡನಾಡಿ ನಾವು ದೇವರನ್ನು ಸ್ತುತಿಸುವ. ನೋಡಿಕೊಳ್ಳುವೆ ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಎಂದೆಂದೂ ಯಾವಾಗಲೂ ಕೃಪೆಯು ನನಗಿರುವುದು. ಎಂದೆಂದೂ ಯಾವಾಗಲೂ ಕೃಪೆಯು ನನಗಿರುವುದು. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಘನತೆಯುಳ್ಳವನು ನೀನಲ್ಲವೇ, ಮಹೋನ್ನತನು ನೀನಲ್ಲವೇ. ಘನತೆಯುಳ್ಳವನು ನೀನಲ್ಲವೇ, ಮಹೋನ್ನತನು ನೀನಲ್ಲವೇ. ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಹಾಡುವೆ, ನಿನ್ನನ್ನೇ ಸ್ತುತಿಸುವೆ ಎಡಬಿಡದೆ. ನಿನ್ನನ್ನೇ ಹಾಡುವೆ ಬಲದಿಂದ ಜೀವಾಂತ್ಯ ದಿನವೆಲ್ಲ, ಜೀವಾಂತ್ಯ ದಿನವೆಲ್ಲ. ನನ್ನ ತಂದೆ ನೀನೇ ಅಯ್ಯ, ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ನಿನ್ನನ್ನೇ ಸ್ತುತಿಸುವೆ ಎಡಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ ಎಡಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ ಜೀವಾಂತ್ಯ ದಿನವೆಲ್ಲ, ಜೀವಾಂತ್ಯ ದಿನವೆಲ್ಲ. ನನ್ನ ತಂದೆ ನೀನೇ, ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ತಕ್ಕ ಸಮಯದಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ. ತಕ್ಕ ಸಮಯದಿ
ಕಾಪಾಡಿಕೊಳ್ಳುವ ಕರ್ತನಾಗಿದ್ದಾನೆ. ಹಾಲೆಲೂಯಾ, ಆಮೆನ್. ಹಾಲೆಲೂಯಾ, ದೀನರನ್ನು ಉದ್ಧರಿಸುವ ಕರ್ತನು. ಹಾಲೆಲೂಯಾ, ಬಿದ್ದವರನ್ನು ಮೇಲೆತ್ತುವ ಕರ್ತನಾಗಿದ್ದಾನೆ. ಹಾಲೆಲೂಯಾ, ಘನತೆಯುಳ್ಳವನು ಮಹೋನ್ನತನಾಗಿರುವ ಕರ್ತನನ್ನೇ ನಾವು ಯಾವಾಗಲೂ ಸ್ತುತಿಸುವ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಒಣನೆಲದಲ್ಲಿ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಹಾಲೆಲೂಯಾ. ಅಪ್ಪ ಅಪ್ಪ ಕರ್ತನಿನ ಪವಿತ್ರ ಆತ್ಮನಿಂದ ಪ್ರತಿಯೊಬ್ಬರನ್ನು ತುಂಬಿಸಬೇಕು ಸ್ವಾಮಿ. ಹಾಲೆಲೂಯಾ. Krishna
ಚಲಿಸುವ ಆತ್ಮನೇ ಚಲಿಸುವ ಆತ್ಮನೇ ಪರಿಶುದ್ಧಾತ್ಮನೇ ಆತ್ಮನೇ ಚಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ ಒಣನೆಲದೋ ದೃಷ್ಟಿ ಸುರಿಸ ಇದು ಬಾರಯ್ಯ. ಎಲ್ಲ ಒಣಗಿರುವ ಹೃದಯಗಳನ್ನಪ್ಪ ಚೈತನ್ಯಗೊಳಿಸಪ್ಪ, ಪವಿತ್ರಾತ್ಮನಿಂದ ತುಂಬಿಸು ಕರ್ತನೇ. ಹಾಲೆಲೂಯಾ ಒಣನೆಲದೋ ದೃಷ್ಟಿ ಸುರಿಸ ಇಳಿದು ಬಾರಯ್ಯ. ಒಣನೆಲದೋ ದೃಷ್ಟಿ ಹಾಲೆಲೂಯಾ. ಆತನ ಸನ್ನಿಧಿಯಲ್ಲಿ ಎಲ್ಲ ರೋಗಗಳು ನೀಗಿ ಹೋಗುತ್ತದೆ, ಎಲ್ಲ ದುಃಖಗಳು ನೀಗಿ ಹೋಗುತ್ತದೆ, ಎಲ್ಲ ಕಣ್ಣೀರುಗಳನ್ನು ತೊಳೆಯುವ ಕರ್ತನು ಆಮೇಲೆ ಹೊರಸಿಬಿಡುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಆತನ ಹಾಗೆ ದೇವರು ಬೇರೆ ಇಲ್ಲ. ಆಮೇನ್. ಹಾಲೆಲೂಯಾ. ಅಪ್ಪ ಅಪ್ಪ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ. ಆತನ ನಾಮದಲ್ಲಿ ಎಲ್ಲ ರೋಗಗಳು ನೀಗಿ ಹೋಗುತ್ತದೆ. ಹಾಲೆಲೂಯಾ. ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ನಮಗೆ ಹಾಲೆಲೂಯಾ ದೇವರಿಗೋಸ್ಕರ ಜೀವಿಸಲು ಪವಿತ್ರಾತ್ಮನ ಬಲ ಬೇಕಾಗಿದೆ. ಹಾಲೆಲೂಯಾ. ಆತನು ನಾವು ಕೇಳುವಾಗ ಆತನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸುವ ಕರ್ತನಾಗಿದ್ದಾನೆ. ಎಲ್ಲರೂ ನಾವು ಪ್ರಾರ್ಥಿಸಪ್ಪ. ತಂದೆ ಆದ ದೇವರೇ ಕರ್ತನೆ ಅಪ್ಪ, ಏಳು ಸಮಯಕ್ಕಾಗಿ ಸ್ತೋತ್ರಪ್ಪ. ಹೌದು ಕರ್ತನೆ ಅಪ್ಪ, ನೀನು ಪರಿಶುದ್ಧನಾಗಿದ್ದಿ ಕರ್ತನೆ, ಮಹೋನ್ನತನಾಗಿರುವ ಕರ್ತನಾಗಿದ್ದಿ ಸ್ವಾಮಿ. ನಿನ್ನ ಹಾಗೆ ಬೇರೆ ದೇವರಿಲ್ಲಪ್ಪ. ನಮ್ಮ ಅಗತ್ಯಗಳನ್ನು ಗೊತ್ತು ಮಾಡಿರುವ ಕರ್ತನು ಎಲ್ಲವನ್ನು ನಿನ್ನ ತಕ್ಕ ಸಮಯದಲ್ಲಿ ನೆರವೇರಿಸುವ ಕರ್ತನಾಗಿದ್ಯಪ್ಪ. ಒಣ ನೆಲದಲ್ಲಿ ಕರ್ತನೆ ವೃಷ್ಟಿಯನ್ನು ಸುರಿಸಿ ಕರ್ತನೆ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಿ ಅಪ್ಪ ಕರ್ತನೆ ಒಣಗಾಗಿದ್ದ ನಮ್ಮ ಜೀವಿತವನ್ನು ಅಪ್ಪ ಸರಿಪಡಿಸುವ ಕರ್ತನು ನೀನಾಗಿದ್ಯಪ್ಪ. ನಿನಗೋಸ್ಕರ ಫಲಗಳನ್ನು ಕೊಡುವಂತೆ ಅಪ್ಪ ದೇವರಪ್ಪ. ಹಾಲೆಲೂಯಾ ದೇವರಪ್ಪ, ನೀನು ನಮ್ಮನ್ನು ಬಲಪಡಿಸುವ ಕರ್ತನಾಗಿದ್ಯಪ್ಪ. ಈ ಸಮಯದಲ್ಲಿ ಕೂಡ ಬೇಡಿಕೊಳ್ಳುತ್ತೇವೆ ಅಪ್ಪ. ಅಪ್ಪ ಎಷ್ಟೋ ಜನರು ಆನ್ಲೈನ್ನಲ್ಲಿ ವೀಕ್ಷಿಸುತ್ತಾ ಇದ್ದಾರೆ ಅಪ್ಪ, ಅವರನ್ನು ಬಲಪಡಿಸು, ಪವಿತ್ರಾತ್ಮನಿಂದ ತುಂಬಿಸು ಕರ್ತನೆ ಅಪ್ಪ ದೇವರೇ. ಹಾಲೆಲೂಯಾ. ನಿನ್ನ ಅಪ್ಪ ದೇವರ ಹಸ್ತ ಪ್ರತಿಯೊಬ್ಬರನ್ನು ಮುಟ್ಟಲಿ ಕರ್ತನೆ. ಎಲ್ಲ ರೋಗಗಳು ನೀಗಿ ಹೋಗಲಿ ಅಪ್ಪ, ಎಲ್ಲ ವ್ಯಾಧಿಗಳು ನೀಗಿ ಹೋಗಲಿ ಅಪ್ಪ. ನಿನ್ನ ನಾಮ ಅದು ಸ್ವಸ್ಥತೆ ಕೊಡುವ ನಾಮವಾಗಿದೆ ಅಪ್ಪ. ಹಾಲೆಲೂಯಾ. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ. ಹೌದು ಕರ್ತನೆ, ಪ್ರತಿಯೊಬ್ಬರನ್ನು ಮುಟ್ಟಿ ಅಪ್ಪ ನೀನು ಹಾಲೆಲೂಯಾ ಆಶೀರ್ವದಿಸಿ ಗುಣಪಡಿಸಿ ಅಪ್ಪ ನೀನು ಹಾಲೆಲೂಯಾ ದೇವರಪ್ಪ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡಪ್ಪ. ನಿನ್ನ ಸೇವಕರನ್ನು ಬಲಪಡಿಸು ಕರ್ತನೆ. ನೀನು ಅದ್ಭುತ ಮಾಡುವ ಕರ್ತನಾಗಿದ್ದಿ ಅಪ್ಪ, ಪರಿಶುದ್ಧನಾಗಿದ್ದಿ, ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ನಮ್ಮನ್ನು ನಿನ್ನ ಮಕ್ಕಳಾಗಿ ಆರಿಸಿಕೊಂಡಿದ್ದಿ ಸ್ತೋತ್ರಪ್ಪ. ಪ್ರಾರ್ಥನೆ ಕೇಳಿರೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ಕರ್ತನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಈ ಹೊತ್ತು ದೇವರ ಕರಗಳಲ್ಲಿ ಸಮರ್ಪಿಸಿಕೊಂಡು ನಾವು ದೇವರ ವಾಕ್ಯವನ್ನು ಕೇಳುವಂಥವರಾಗಿರೋಣ. ಈ ದಿನದಲ್ಲಿ ನಮ್ಮ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡುವಂಥ ಕರ್ತನಾಗಿದ್ದಾನೆ. ನಾವು ದೇವರ ವಾಕ್ಯದ ಧ್ಯಾನಕ್ಕಾಗಿ ಹೋಗುವಂಥ ಸಮಯದಲ್ಲಿ ನಾವು 50ನೇ ಕೀರ್ತನೆ ಅದರ 5ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಜ್ಞದ ಮೂಲಕವಾಗಿ ಒಂದು ಒಡಂಬಡಿಕೆಯನ್ನು, ಅಂದರೆ ದೇವರೊಂದಿಗೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡಿಕೊಂಡಂಥ ಭಕ್ತರನ್ನು ದೇವರು ತನ್ನ ಬಳಿಗೆ ಸೇರಿಸಿಕೊಳ್ಳುವಾತನಾಗಿದ್ದಾನೆ ಎಂಬುದಾಗಿ ನೋಡಿ. ನಮಗೆ ಹಳೆಯ ಒಡಂಬಡಿಕೆಯ ಪ್ರಾರಂಭದ ಭಾಗಗಳಲ್ಲಿ ನಾವು ನೋಡುವಂಥ ಸಮಯದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ಮನುಷ್ಯರನ್ನು ಉಂಟು ಮಾಡಿದ್ದಾನೆ. ಆದರೆ ಮನುಷ್ಯರು ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದಾರೆ. ಈಗ ಒಂದು ಯಜ್ಞದ ಮೂಲಕ ಅಥವಾ ರಕ್ತ ಸುರಿಸಲ್ಪಡುವುದರ ಮೂಲಕವಾಗಿ ಪಾಪ ಪರಿಹಾರ ಆಗಬೇಕಾಗಿದೆ. ಮನುಷ್ಯನ ರಕ್ತದೊಳಗೆ ಪಾಪ ಸೇರಿಕೊಂಡಿದೆ, ಮನುಷ್ಯನ DNA ಒಳಗೆ ಪಾಪ ಸೇರಿಕೊಂಡಿದೆ,
ಮನುಷ್ಯನು ಪಾಪಿಯಾಗಿ ಮಾರ್ಪಟ್ಟಿದ್ದಾನೆ. ಈಗ ಪಾಪದಿಂದ ಬಿಡಿಸುವುದಕ್ಕೆ, ದೇವರ ಹತ್ತಿರಕ್ಕೆ ತರುವುದಕ್ಕೆ ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ. ಇರುವಂಥ ಏಕೈಕ ಮಾರ್ಗ ಅದು ಯಜ್ಞದ ಮೂಲಕವಾಗಿ. ನಾವು ನೋಡ್ತಾ ಇದ್ದೇವೆ, ದೇವರೇ ಅದಕ್ಕೆ ಬೇಕಾದ ಆಲೋಚನೆಗಳನ್ನು ಮನುಷ್ಯರಿಗೆ ಒದಗಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅವರು ಯಜ್ಞಗಳನ್ನು ಅರ್ಪಿಸ್ತಾ ಇದ್ದರು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ರಕ್ತಧಾರೆ ಇಲ್ಲದೆ ಪಾಪ ವಿಮೋಚನೆ ಇಲ್ಲ ಎಂಬುದಾಗಿ, ಅಥವಾ ರಕ್ತ ಸುರಿಸದೆ ಪಾಪ ವಿಮೋಚನೆ ಉಂಟಾಗುವುದಿಲ್ಲ ಎಂಬುದಾಗಿ. ಪಾಪ ಪರಿಹಾರ ಉಂಟಾಗಬೇಕು ಅಂದರೆ ರಕ್ತವನ್ನು ಸುರಿಸಲೇಬೇಕಾಗ್ತದೆ. ನಮಗೆ ಇಬ್ರಿಯ ಪತ್ರಿಕೆ ಅದರ 9ನೇ ಅಧ್ಯಾಯ ಅದರ 22ನೇ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಶುದ್ಧೀಕರಣ ಉಂಟಾಗುವಂಥದ್ದು ರಕ್ತದಿಂದ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹಾಗಾದರೆ ರಕ್ತಧಾರೆ ಆಗಬೇಕು. ಮನುಷ್ಯನು ರಕ್ತ ಸುರಿಸಿದರೆ ಮನುಷ್ಯನ ರಕ್ತ ಆಗಲೇ ಪಾಪ ತುಂಬಿದ ರಕ್ತವಾಗಿರುವುದರಿಂದ ಪಾಪ ಪರಿಹಾರಕ್ಕೆ ಅದು ಉಪಯೋಗವಾಗುವುದಿಲ್ಲ. ಹಾಗಾಗಿ ಪಾಪ ಇಲ್ಲದ ರಕ್ತ ಸುರಿಸಲ್ಪಡಬೇಕು. ಅದು ನಿಜವಾಗಿ ಮೆಸ್ಸಿಯನು, ರಕ್ಷಕನು, ಕ್ರಿಸ್ತನು ಭೂಮಿಗೆ ಬಂದು, ಲೋಕ ರಕ್ಷಕನು ಭೂಮಿಗೆ ಬಂದು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಬೇಕಾಗಿತ್ತು. ನೋಡಿ, ಮನುಷ್ಯನಿಗೋಸ್ಕರ ಮನುಷ್ಯನಾಗಿ ಬಂದು, ದೇವರೇ ಮನುಷ್ಯನಾಗಿ ಬಂದು ತನ್ನ ರಕ್ತವನ್ನು ಸುರಿಸಿ ತಾನೇ ತನ್ನನ್ನು ಯಜ್ಞವಾಗಿ ಅರ್ಪಿಸಬೇಕಾಗಿತ್ತು. ಆದರೆ ಆ ದಿನದವರೆಗೆ ತಾತ್ಕಾಲಿಕವಾಗಿ ಪ್ರಾಣಿಗಳ ಯಜ್ಞವನ್ನು ಹಳೆ ಒಡಂಬಡಿಕೆ ಕಾಲದಲ್ಲಿ ಮಾಡ್ತಾ ಇದ್ದರು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರಾಣಿಗಳ ಯಜ್ಞವನ್ನು ಮಾಡ್ತಾಯಿದ್ರು. ನಾವು ಮೊದಲನೇದಾಗಿ ನಾವು ನೋಡ್ತೇವೆ, ಹೆಬೇಲ, ಆದಾಮನ ಮಗನಾಗಿದ್ದಂಥ ಹೆಬೇಲ ತನ್ನ ಹಿಂಡಿನಿಂದ ಚೊಚ್ಚಲು ಕುರಿಗಳನ್ನು ತಂದು ದೇವರಿಗೆ ಯಜ್ಞ ಮಾಡ್ತಾ ಇದ್ದನು. ದೇವರು ಆತನ ಯಜ್ಞವನ್ನು ಮೆಚ್ಚಿದರು. ಕಾಯಿನನು ದೇವರಿಗೆ ಯಜ್ಞ ಮಾಡದೆ ಅವನು ಹೊಲದ ವಸ್ತುಗಳಲ್ಲಿ ಕಾಣಿಕೆಯನ್ನು ತಂದು ಅರ್ಪಿಸಿದನು ಎಂಬುದಾಗಿ. ಅವನಿಗೆ ಸಹ ಗೊತ್ತಿತ್ತು ದೇವರು ಮೆಚ್ಚುವಂಥದ್ದು ಅದು ಯಜ್ಞಗಳನ್ನು ಎಂಬುದಾಗಿ. ಆದರೆ ಆತ ದೇವರ ಚಿತ್ತದ ಪ್ರಕಾರವಾಗಿ ಮಾಡಿ ಮೆಚ್ಚಿಸದೆ ತನ್ನ ಚಿತ್ತದ ಪ್ರಕಾರವಾಗಿ ಮಾಡಿ ದೇವರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳಬೇಕು ಎಂಬುದಾಗಿ ಅವನು ನಿರ್ಧಾರ ಮಾಡಿದ್ದ. ಹಾಗಾಗಿ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ. ದೇವರು ಹೆಬೇಲನನ್ನು ಮೆಚ್ಚಿದರು. ಹೆಬೇಲನ ಯಜ್ಞವನ್ನು ಮೆಚ್ಚಿದರು. ಕಾಯಿನನ ಯಜ್ಞವನ್ನು ದೇವರು ಮೆಚ್ಚಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರ ಮುಂದುವರಿದು ಅನೇಕ ಭಕ್ತರುಗಳು ಯಜ್ಞಗಳನ್ನು ಅರ್ಪಿಸ್ತಾ ಇರುವಂಥದ್ದನ್ನು ಹಳೆ ಒಡಂಬಡಿಕೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಈ ಯಜ್ಞಗಳು ಮುಂದೆ ಬರಬೇಕಾಗಿದ್ದ ಕ್ರಿಸ್ತನ, ಮೆಸ್ಸಿಯನ, ಲೋಕರಕ್ಷಕನ ಆ ಯಜ್ಞವನ್ನು ಸೂಚಿಸುವಂಥದ್ದಾಗಿತ್ತು. ನೋಹನು ಯಜ್ಞವನ್ನು ಅರ್ಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆ ವಾಕ್ಯಗಳ ನಂತರ ನಾವು ಓದಿಕೊಳ್ಳುತ್ತೇವೆ. ಅಬ್ರಹಾಮನು ಯಜ್ಞವನ್ನು ಅರ್ಪಿಸಿದನು ಎಂಬುದಾಗಿ ನೋಡ್ತೇವೆ. ಇಸಾಕನು, ಯಾಕೋಬನು, ಮೋಶೆ, ಆರೋನರು, ಮತ್ತು ನಾವು ಮುಂದೆ ಹೋಗುವಾಗ ಗಿದಿಯೋನ, ಯೆಫ್ತಾಹ, ಸಮುವೇಲ, ದಾವಿದ, ಇನ್ನು ಹಾಗೆ ಅನೇಕ ಭಕ್ತರುಗಳು ಯಜ್ಞಗಳನ್ನು ಅರ್ಪಿಸಿದ್ದಾರೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಷ್ಟು ಕೆಲವೇ 4 ಅಥವಾ 5 ಅಥವಾ 10 ಹೆಸರುಗಳು ಮಾತ್ರವಲ್ಲ, ಸತ್ಯವೇದ ಗ್ರಂಥದಲ್ಲಿ ಇನ್ನೂ ಅನೇಕರು ಯಜ್ಞಗಳನ್ನು ಅರ್ಪಿಸಿದ್ದಾರೆ. ಮತ್ತು ಯಜ್ಞಗಳನ್ನು ಅರ್ಪಿಸಿದರೂ ಕೂಡ ಸತ್ಯವೇದದಲ್ಲಿ ಬರೆಯದೇ ಇರುವಂಥ ಅನೇಕ ಅಥವಾ ಲಕ್ಷಾಂತರ ಯಜ್ಞಗಳಿದ್ದಾವೆ. ಅವುಗಳ ಬಗ್ಗೆ ಎಲ್ಲ ಸತ್ಯವೇದದಲ್ಲಿ, ಬೈಬಲ್ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ನೋಡಿ, ಸೊಲೊಮೋನ ಒಂದು ಸಾರಿ 1000 ಯಜ್ಞಗಳನ್ನು ಅರ್ಪಿಸಿದ್ದ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ನೋಡಿ, ಈ ಯಜ್ಞಗಳೆಲ್ಲ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂಥ ಯಜ್ಞಗಳಾಗಿತ್ತು. ವಿವಿಧ ರೀತಿಯ ಯಜ್ಞಗಳ ಬಗ್ಗೆ ಯಾಜಕ ಕಾಂಡ ಪುಸ್ತಕದಲ್ಲಿ ಮೋಶೆಯ ಮೂಲಕವಾಗಿ ದೇವರು ತಿಳಿಸಿದ್ದನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಪ್ರಾಯಶ್ಚಿತ ಯಜ್ಞ, ದೋಷ ಪರಿಹಾರಕ ಯಜ್ಞ, ಸಮಾಧಾನ ಯಜ್ಞ, ಸರ್ವಾಂಗ ಹೋಮಗಳು, ಈ ರೀತಿಯಾಗಿ ವಿವಿಧ ರೀತಿಯ ಯಜ್ಞಗಳು ಇದ್ದವು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಯಜ್ಞದ ಮೂಲಕವಾಗಿ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ನೋಡಿ, ಹಾಗಾದರೆ ಯಜ್ಞವನ್ನು ಯಾವ ರೀತಿಯಾಗಿ ಅರ್ಪಿಸ್ತಾ ಇದ್ದರು, ಅದರ ಒಂದು ಅರ್ಥ ಹೇಗಿತ್ತು ಎಂಬುದಾಗಿ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಪ್ರತಿಯೊಂದು ಯಜ್ಞದ ಹಿಂದೆ ಆಶೀರ್ವಾದಗಳು ಹಿಂಬಾಲಿಸುತ್ತಾ ಇದ್ದವು ಎಂಬುದಾಗಿ ನಮಗೆ ಓದುವುದಕ್ಕೆ ಸಾಧ್ಯವಾಗ್ತದೆ. ಯೆರೆಮೀಯನ ಪ್ರವಾದನ ಗ್ರಂಥ 34ನೇ ಅಧ್ಯಾಯ ಅದರ 18ನೇ ವಾಕ್ಯ. ಕರುವನ್ನು ಸೀಳಿ ಅದರ ಹೋಳುಗಳ ನಡುವೆ ಹಾದು ಹೋಗಿ ನನ್ನ ಮುಂದೆ ಮಾಡಿದ ಒಪ್ಪಂದದ ನಿಬಂಧನೆಗಳನ್ನು ಕೈಕೊಳ್ಳದೆ. ಇಲ್ಲಿ ನೋಡ್ತೇವೆ, ಇದು ಆ ಯಜ್ಞವನ್ನು ಅಂದರೆ ಒಪ್ಪಂದ, ಯಜ್ಞದ ಮೂಲಕ ಒಪ್ಪಂದವನ್ನು ಮಾಡಿಕೊಂಡರು ಅದನ್ನು ಕೈಕೊಳ್ಳದವರ ಬಗ್ಗೆ ದೇವರು ವಿವರಿಸಿರುವ ಸಮಯದಲ್ಲಿ ನಾವು ನೋಡ್ತೇವೆ ಅದನ್ನು ಹೇಗೆ ಮಾಡಲಾಗಿತ್ತು, ಹೇಗೆ ಒಪ್ಪಂದವನ್ನು ಮಾಡಲಾಗಿತ್ತು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಯಜ್ಞವನ್ನು ಮಾಡಿ ಒಪ್ಪಂದ ಮಾಡಿಕೊಂಡಿದ್ದರು. ಆ ಒಪ್ಪಂದದ ಪ್ರಕಾರ ನಡೆಯದೇ ಇದ್ದಂಥ ಇಸ್ರಾಯೇಲ್ಯರ ಬಗ್ಗೆ ವಿವರಿಸಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಒಪ್ಪಂದ ಹೇಗಿತ್ತು, ಯಜ್ಞ ಹೇಗಿತ್ತು ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕರುವನ್ನು ಸೀಳಿ ಅದರ ಹೋಳುಗಳ ನಡುವೆ ಹಾದು ಹೋಗಿ, ಅಂದರೆ ಅಲ್ಲಿ ಯಜ್ಞ ಮಾಡುವಂಥ ಆ ಒಂದು ಪ್ರಾಣಿಯನ್ನು ಸೀಳಿ ಇಟ್ಟು ಅದರ ನಡುವೆ ಹಾದು ಹೋಗ್ತಾ ಇದ್ದರು. ಹಾಗೆ ದೇವರೊಂದಿಗೆ ಒಪ್ಪಂದ ಮಾಡಿಕೊಳ್ತಾ ಇದ್ದರು. ದೇವರೇ, ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಗಳನ್ನು ಕ್ಷಮಿಸು, ಅಥವಾ ನಿನ್ನ ಮಗನಾಗಿ ನಡೀತೇನೆ, ನಿನ್ನ ಚಿತ್ತದ ಪ್ರಕಾರ ನಡೆಯುವಂಥವನಾಗಿರುತ್ತೇನೆ, ನನಗೆ ಸಹಾಯ ಮಾಡು ಎಂಬುದಾಗಿ. ನಿನ್ನ ವಿಧಿಗಳ ಪ್ರಕಾರ ನಡೀತೇನೆ, ನಿನ್ನ ವಾಕ್ಯದ ಪ್ರಕಾರ ನಡೆಯುವಂಥವನಾಗಿರುತ್ತೇನೆ. ನೋಡಿ, ಈ ಪ್ರಕಾರವಾಗಿ ಅವರು ಒಡಂಬಡಿಕೆ ಮಾಡಿಕೊಳ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದನ್ನು ಎರಡೂ ಪಾರ್ಟಿಗಳು ಅನುಸರಿಸಬೇಕಾಗಿತ್ತು. ದೇವರ ಕಡೆಯಿಂದ ಒಪ್ಪಂದವನ್ನು ದೇವರು ಎಂದಿಗೆ ಕೂಡ ಮೀರುವವರು ಆಗಿರಲಿಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಒಪ್ಪಂದ ಮಾಡಿಕೊಂಡಂಥವರು, ದೇವರೊಂದಿಗೆ ಒಪ್ಪಂದ ಮಾಡಿಕೊಂಡಂಥವರು ಆ ಒಪ್ಪಂದವನ್ನು ಮೀರ್ತಾ ಇದ್ದರು ಅಥವಾ ಆ ಒಪ್ಪಂದವನ್ನು ದಾಟಿ ಹೋಗ್ತಾ ಇದ್ದರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಸ್ರಾಯೇಲ್ ಜನರು ಒಪ್ಪಂದವನ್ನು ಮಾಡಿಕೊಳ್ತಿದ್ರು, ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು. ಆದರೆ ಒಡಂಬಡಿಕೆಯಲ್ಲಿ ಅವರು ನೆಲೆಗೊಂಡಿರಲಿಲ್ಲ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಉಂಟು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ, ನಾವು ಮಾಡಿಕೊಂಡಂಥ ಒಪ್ಪಂದ, ಒಡಂಬಡಿಕೆಯಲ್ಲಿ ನಾವು ನೆಲೆಗೊಂಡಿರಬೇಕು. ಆ ಒಡಂಬಡಿಕೆ ಯಾವುದು ಎಂಬುದಾಗಿ ನಂತರ ನಾನು ಹೇಳುವವನಾಗಿರುತ್ತೇನೆ. ನಮಗೆಲ್ಲರಿಗೆ ಗೊತ್ತಿರುವಂಥ ಒಡಂಬಡಿಕೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ಬರುವಂಥ ಸಮಯದಲ್ಲಿ ಅದರ 8ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಹನೊಂದಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡನು ಎಂಬುದಾಗಿ, ಅಥವಾ ಆ ಯಜ್ಞದ ಮೂಲಕ ಉಂಟಾದ ಒಡಂಬಡಿಕೆ ಮತ್ತು ಆನಂತರ ಬಂದಂಥ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳುವಂಥವರಾಗಿರುತ್ತೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. 8ನೇ ಅಧ್ಯಾಯ 20ನೇ ವಾಕ್ಯ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಜಲಪ್ರಳಯವಾಯಿತು. ಜಲಪ್ರಳಯವಾಗಿ ಈಗ ಅವರು ಹೊರಗಡೆ ಬಂದಿದ್ದಾರೆ, ನಾವೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ನೋಹ ದೇವರಿಗೆ ಯಜ್ಞವನ್ನು ಮಾಡ್ತಾ ಇದ್ದಾನೆ. ನೋಡಿ, ನಾವು ದೇವರಿಗೆ ಯಜ್ಞವನ್ನು ಮಾಡುವಾಗ ಅಥವಾ ಒಡಂಬಡಿಕೆ ಮಾಡಿಕೊಳ್ಳುವಾಗ ಆ ಯಜ್ಞದ ಮೂಲಕ, ಒಡಂಬಡಿಕೆಯ ಮೂಲಕ ನಮ್ಮನ್ನು ಆಶೀರ್ವಾದಗಳು ಹಿಂಬಾಲಿಸ್ತವೆ. ನೋಡಿ, ಪ್ರತಿಯೊಂದು ಯಜ್ಞದ ಜೊತೆಯಲ್ಲಿ ಒಂದು ಒಡಂಬಡಿಕೆ ಇರ್ತದೆ. ಆ ಒಡಂಬಡಿಕೆ, ಆ ಯಜ್ಞ ಮತ್ತು ಒಡಂಬಡಿಕೆಯ ಮೂಲಕವಾಗಿ ನಮ್ಮ ಜೀವಿತಕ್ಕೆ ಆಶೀರ್ವಾದ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ,
ಆದರೆ 21ನೇ ವಾಕ್ಯದಿಂದ ಮುಂದಕ್ಕೆ ಓದುವಾಗ, ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ, ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮುಂದೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮವು ತಪ್ಪುವುದೇ ಇಲ್ಲ ಅಂದುಕೊಂಡನು. ಮತ್ತು 9ನೇ ಅಧ್ಯಾಯ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಇಲ್ಲಿ ನೋಹ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದಾನೆ, ಅಥವಾ ಯಜ್ಞ ಮಾಡಿ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದಾನೆ, ಅಥವಾ ಯಜ್ಞವನ್ನು ಅರ್ಪಿಸ್ತಾ ಇದ್ದಾನೆ. ಈಗ ದೇವರು ಆ ಯಜ್ಞದ ನಂತರ ಮನುಷ್ಯನನ್ನು ಆಶೀರ್ವದಿಸ್ತಾ ಇದ್ದಾನೆ. ನೋಡಿ ಎಷ್ಟೊಂದು ಆಶೀರ್ವಾದಗಳು ಬರ್ತಾ ಇದ್ದಾವೆ. ನೋಡಿ, ಪ್ರತಿಯೊಂದು ಯಜ್ಞದ ನಂತರ ಆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡಿಕೊಳ್ಳುವಂಥ ವ್ಯಕ್ತಿಗೆ ದೇವರ ಆಶೀರ್ವಾದಗಳು ಬರ್ತಾ ಇದ್ದಾವೆ. ಈಗ ನಾವು ನೋಡ್ತಾ ಇದ್ದೇವೆ, ಒಂದು ದೇವರು ಹೇಳುತ್ತಿದ್ದಾರೆ, ಇನ್ನು ಮನುಷ್ಯನ ನಿಮಿತ್ತ ನಾನು ಭೂಮಿಯನ್ನು ಶಪಿಸುವುದಿಲ್ಲ, ಮನುಷ್ಯನ ನಿಮಿತ್ತ ನಾನು ಎಲ್ಲ ಪ್ರಾಣಿಗಳನ್ನು ಸಂಹರಿಸುವುದಿಲ್ಲ. ನೋಡಿ, ಮನುಷ್ಯನ ಆ ಒಂದು ಒಡಂಬಡಿಕೆ, ಆ ಒಂದು ಯಜ್ಞದ ಮೂಲಕವಾಗಿ ಭೂಮಿಗೆ ಆಶೀರ್ವಾದ ಬರ್ತಾ ಇದೆ, ಪ್ರಾಣಿಗಳಿಗೆ ಆಶೀರ್ವಾದ ಬರ್ತಾ ಇದೆ. ಈಗ ಆ ನೋಹನ ಸಂತತಿ ಅಥವಾ ಮನುಷ್ಯರಿಗೆ, ಎಲ್ಲ ಮನುಷ್ಯರಿಗೆ ಆಶೀರ್ವಾದ ಬರ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ, ಯಜ್ಞವನ್ನು ಮಾಡಿದಂಥ ನೋಹನಿಗೆ ದೇವರು ಹೇಳ್ತಿದ್ದಾರೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ನೀವು ಆಳ್ವಿಕೆ ಮಾಡಿರಿ, ಅವು ನಿಮ್ಮನ್ನು ಹೆದರುತ್ತವೆ ಎಂಬುದಾಗಿ. ಹಾಗಾದರೆ ಪ್ರತಿಯೊಂದು ಯಜ್ಞವನ್ನು ಆಶೀರ್ವಾದಗಳು ಹಿಂಬಾಲಿಸ್ತವೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಹೇಳ್ತಿದ್ದಾರೆ, ಯಜ್ಞ ಮಾಡಿ ಒಡಂಬಡಿಕೆ ಮಾಡಿಕೊಂಡಂಥವರನ್ನು ತನ್ನ ಬಳಿಗೆ ಆತ ಕರೆಸಿಕೊಳ್ಳುವ ಆತನಾಗಿದ್ದಾನೆ. ನೋಡಿ, ಇಲ್ಲಿ ನೋಹ ಯಜ್ಞ ಮಾಡ್ತಾ ಇದ್ದಾನೆ, ದೇವರ ಆತನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ, ಆತನ ವಂಶವನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆತನು ಯಜ್ಞ ಮಾಡಿ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದಾನೆ, ಆತನ ನಿಮಿತ್ತ ಭೂಮಿಯನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ, ಆತನ ನಿಮಿತ್ತ ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆತ ದೇವರೊಂದಿಗೆ ಯಜ್ಞ ಮಾಡಿ ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ಆತನ ವಂಶವನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ತಿರುಗಿ 15ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ ಅದರ 10ರಿಂದ 18ರವರೆಗಿನ ವಾಕ್ಯಗಳು, ಬಹಳಷ್ಟು ವಾಕ್ಯಗಳಿದ್ದಾವೆ. ಅವುಗಳನ್ನು ಪೂರ್ತಿಯಾಗಿ ಓದುವುದಕ್ಕೆ ನಮಗೆ ವಿವರಿಸುವುದಕ್ಕೆ ಸಮಯವಿಲ್ಲ. ಆದರೆ ಒಂದೆರಡು ವಿಷಯಗಳನ್ನು ಮಾತ್ರ ನಮಗೆ ಅಲ್ಲಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ನಾನು ಆ ವಾಕ್ಯಗಳನ್ನು ಓದಿಕೊಳ್ಳುತ್ತೇನೆ. 12ನೇ ವಾಕ್ಯದಿಂದ, ಹೊತ್ತು ಮುಳುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ದೆ ಹತ್ತಿತ್ತು, ಕಾರ್ಗತ್ತಲು ಅವನ ಮೇಲೆ ಕವಿಯಿತ್ತು, ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದೇನೆಂದರೆ ನಿನ್ನ ಸಂತತಿಯು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿಯುಳ್ಳವರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಅಲ್ಲಿ ನಾವು ನೋಡ್ತೇವೆ, ಯಜ್ಞ ಮಾಡಿದಂಥ ಅಬ್ರಹಾಮನನ್ನು ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹಿಂದೆ ನಾವು ನೋಡ್ತೇವೆ, ಅದರ 7ರಿಂದ ಇರುವ ವಾಕ್ಯಗಳಲ್ಲೇ ನಾವು ನೋಡ್ತೇವೆ, ದೇವರು ಅಲ್ಲಿ ಅಬ್ರಹಾಮನು ದೇವರಿಗೆ ಯಜ್ಞವನ್ನು ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಯಜ್ಞವನ್ನು ಮಾಡುವಂಥ ಅದಕ್ಕೆ ತುಂಬ ವಿಷಯಗಳು, ವಾಕ್ಯಗಳು ಅಲ್ಲಿ ವಿವರಿಸಲಿಕ್ಕಿದ್ದಾವೆ. ನಮಗೆ ಸಮಯದ ಅಭಾವದಿಂದ ನಾನು ಆ ಭಾಗಗಳಿಗೆ ಹೋಗುವುದಿಲ್ಲ. ಆದರೆ ಅಲ್ಲಿ ಯಜ್ಞವನ್ನು ಮಾಡಿದಂಥ
ಅಬ್ರಹಾಮನಿಗೆ ದೇವರು ಭವಿಷ್ಯದಲ್ಲಿ ನಡೆಯತಕ್ಕಂಥ ವಿಷಯಗಳನ್ನೆಲ್ಲ ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ಆಗ ಆತನಿಗೆ ಮಕ್ಕಳೇ ಇಲ್ಲ. ಆತನಿಗೆ 15ನೇ ಅಧ್ಯಾಯದ ಪ್ರಾರಂಭದ ಭಾಗಗಳಲ್ಲಿ ಆತ ಹೇಳ್ತಿದ್ದಾನೆ, ಸ್ವಾಮಿ ನನಗೆ ಏನು ಕೊಟ್ಟರೆ ಏನು, ನನಗೆ ಮಕ್ಕಳಿಲ್ಲವಲ್ಲ, ನನ್ನ ಆಸ್ತಿ ಎಲ್ಲ ದಮಸ್ಕದ ಎಲಿಯಜರನ ಪಾಲಾಗ್ತದಲ್ಲ ಎಂಬುದಾಗಿ. ಆದರೆ ದೇವರು ಆತನ ಸಂತತಿಗೆ 400ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಇರುವಂಥ ವಿಷಯಗಳನ್ನು ದೇವರು ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನ ಸಂತತಿ ಅನ್ಯ ದೇಶದಲ್ಲಿ ಅವರು ಗುಲಾಮರಾಗಿರಬೇಕಾಗ್ತದೆ, 400 ವರ್ಷಗಳ ಕಾಲ ಅಲ್ಲಿ ಇರ್ತಾರೆ, ಅಲ್ಲಿ ತುಂಬ ಬಾಧೆ ಅನುಭವಿಸ್ತಾರೆ, ಉಪದ್ರವ ಅನುಭವಿಸ್ತಾರೆ. ನಾನು ಅಲ್ಲಿಂದ ಅವ್ರನ್ನ ಬಿಡಿಸಿಕೊಂಡು ಬರ್ತೇನೆ, ಅಲ್ಲಿಂದ ಶ್ರೀಮಂತರಾಗಿ ಹೊರಗೆ ಬರ್ತಾರೆ. ನೋಡಿ, 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರ್ತಾರೆ. ನೋಡಿ, ಮುಂದೆ ಆಗುವಂಥ ಎಲ್ಲ ವಿಷಯಗಳನ್ನು ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ಆಗ ಆತನಿಗೆ ಮಕ್ಕಳು ಇಲ್ಲವೇ ಇಲ್ಲ, ಒಬ್ಬ ಮಗ ಕೂಡ ಇಲ್ಲ. ದೇವರು ಆತನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಬೇರೆ ರೀತಿಯ ವ್ಯಾಖ್ಯಾನಗಳು, ಅನೇಕ ವ್ಯಾಖ್ಯಾನಗಳಿದ್ದಾವೆ. ಯಾಕೆ ಗುಲಾಮರಾಗಬೇಕಾಯಿತು, ಯಾಕೆ ಗುಲಾಮರಾಗ್ತಾರೆ ಅಂತ ಹೇಳಿದರು, ಅಬ್ರಹಾಮ ಯಜ್ಞ ಅರ್ಪಿಸಿದ ರೀತಿಗಳ ಬಗ್ಗೆ ಅದು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿದ್ದಾವೆ. ನಾವು ಆ ವ್ಯಾಖ್ಯಾನಗಳ ಭಾಗಕ್ಕೆ ಹೋಗಲಿಲ್ಲ. ಆದರೆ ನೇರವಾಗಿ ಯಜ್ಞ ಅರ್ಪಿಸಿದ ಅಬ್ರಹಾಮನಿಗೆ ದೇವರ ಆಶೀರ್ವಾದ ಬರ್ತಾ ಇದೆ. ಏನು ಬರ್ತಾ ಇದೆ? ನಿನಗೆ ಅಸಂಖ್ಯ ಮಕ್ಕಳು ಹುಟ್ಟುವರು, ಅವರು ಅನ್ಯ ದೇಶಗಳಿಗೆ ಹೋಗುವರು, ಅಲ್ಲಿ ಅವರು ಕಷ್ಟಪಡುವರು, ಅಲ್ಲಿಂದ ನಾನು ಅವ್ರನ್ನ ಬಿಡಿಸಿಕೊಂಡು ಶ್ರೀಮಂತರಾಗಿ ಹೊರಗೆ ತರ್ತೇನೆ, 4ನೇ ತಲೆಮಾರಲ್ಲಿ ಅವರು ಇಲ್ಲಿಗೆ ತಿರುಗಿ ಬರುವರು ಎಂಬುದಾಗಿ. ನೋಡಿ, ಎಲ್ಲ ವಾಕ್ಯಗಳನ್ನು ದೇವರು ಪ್ರವಾದನಾತ್ಮಕ ರೀತಿಯಲ್ಲಿ ಪ್ರವಾದನೆಯಾಗಿ ಆತನಿಗೆ ತಿಳಿಸಿಕೊಡ್ತಾ ಇದ್ದಾರೆ, ಭವಿಷ್ಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ದೇವರೊಂದಿಗೆ ಯಜ್ಞ ಮಾಡಿಕೊಂಡು ಒಡಂಬಡಿಕೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಗೆ ದೇವರ ಆಶೀರ್ವಾದ ದೊರಕುವಂಥದ್ದಾಗಿರುತ್ತದೆ. ಇದೇ ಅಬ್ರಹಾಮ ಇನ್ನು 22ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಇದೇ ಅಬ್ರಹಾಮ ದೇವರು ಹೇಳ್ತಾರೆ, ನೀನು ಒಬ್ಬನೇ ಮಗನನ್ನೇ ನನಗೆ ಯಜ್ಞ ಮಾಡಿಬಿಡು ಎಂಬುದಾಗಿ, ನೀನು ಪ್ರೀತಿಸುವ ನೀನು ಒಬ್ಬನೇ ಮಗನನ್ನು ನನಗೆ ಯಜ್ಞ ಮಾಡಿಬಿಡು ಎಂಬುದಾಗಿ. ನೋಡಿ, ಅದಕ್ಕೆ ಆತ ಸಿದ್ಧನಾಗ್ತಾ ಇದ್ದಾನೆ. ಅವನಿಗೆ ಗೊತ್ತಿತ್ತು, ಈ ಮಗನ ಮೂಲಕವಾಗಿಯೇ ಅಸಂಖ್ಯ ಮಕ್ಕಳು ಹುಟ್ಟಬೇಕು, ಈ ಮಗನಿಗೆ ಇನ್ನೂ ಮದುವೆ ಕೂಡ ಆಗಲಿಲ್ಲ, ಈ ಮಗನ ಮೂಲಕವಾಗಿ ಅಸಂಖ್ಯ ಮಕ್ಕಳು ಹುಟ್ಟಬೇಕು, ಈ ಮಗನ ಮೂಲಕವಾಗಿ ಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ ಉಂಟಾಗಬೇಕು, ಈ ಮಗನ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ಆದರೆ ದೇವರು ಈಗ ಹೇಳ್ತಿದ್ದಾರೆ ಯಜ್ಞ ಅರ್ಪಿಸು ಎಂಬುದಾಗಿ. ಆತನಿಗೆ ನಂಬಿಕೆ ಇತ್ತು, ನನ್ನ ಮಗನು ಒಂದು ವೇಳೆ ಸತ್ತು ಬೂದಿಯಾಗಿದ್ದರೂ ಕೂಡ ಆ ಬೂದಿಯೊಳಗಿಂದ ನನ್ನ ಮಗನನ್ನು ತಿರುಗಿ ಕೊಡುವನು ಎಂಬುದಾಗಿ. ಅದನ್ನು ಇಬ್ರಿಯ ಪತ್ರಿಕೆಯಲ್ಲಿ ಬರೆದಿರುವಂಥದ್ದನ್ನು 11ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದನ್ನು ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. ಅವನು ಯಜ್ಞ ಮಾಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಹಾಗಾಗಿ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ಮುಂದೆ ನೋಡ್ತೇವೆ, ದೇವರು ಅಬ್ರಹಾಮನಿಗೆ ಹೇಳ್ತಿದ್ದಾರೆ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ಯಜ್ಞ ಅರ್ಪಿಸಲಿಕ್ಕೆ ಹಿಂತೆಗೆಯದೇ ಇದ್ದದರಿಂದ, ಅದರ 16ನೇ ವಾಕ್ಯ, ನಾನು ನಿನ್ನನ್ನು ಆಶೀರ್ವದಿಸುವೆನು. ನೋಡಿ, ಯಜ್ಞ ಅರ್ಪಿಸುವುದಕ್ಕೆ ಸಿದ್ಧರಾಗುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವಾದಿಸುವಾತನಾಗಿದ್ದಾನೆ. ದೇವರ ಸನ್ನಿಧಿಯಲ್ಲಿ ಯಜ್ಞ ಅರ್ಪಿಸುವುದಕ್ಕೆ ನೋಡಿ, ಪ್ರತಿ ಯಜ್ಞಕ್ಕೆ ನೋವಿದೆ, ಪ್ರತಿ ಯಜ್ಞಕ್ಕೆ ನೋವುಂಟಾಗ್ತದೆ. ನೋಡಿ, ಪ್ರಾಣಿಗಳ ಯಜ್ಞ ಅರ್ಪಿಸುವಾಗ ಆ ಪ್ರಾಣಿಗಳಿಗೆ ನೋವಾಗ್ತದೆ, ಅದು ತನ್ನ ರಕ್ತವನ್ನು ಸುರಿಸಬೇಕಾಗ್ತದೆ. ನೋಡಿ, ಆ ರಕ್ತದಿಂದ ಆ ಸುರಿಸಿದಂಥ ವ್ಯಕ್ತಿಗೆ ಬಿಡುಗಡೆ ಆಗೋದಾದರೆ, ಇಲ್ಲಿ ಮಗನನ್ನೇ ಅರ್ಪಿಸತಕ್ಕಂಥ ಸಮಯದಲ್ಲಿ ಮಗನಿಗೆ ಮಾತ್ರವಲ್ಲ, ಅರ್ಪಿಸತಕ್ಕಂಥ ತಂದೆಗೆ ಕೂಡ ನೋವಾಗ್ತದೆ. ನೋಡಿ, ಆದರೆ ಯಜ್ಞ ಅರ್ಪಿಸಲಿಕ್ಕೆ ಸಿದ್ಧನಾಗುವಾಗ ಆತ ಯಜ್ಞ ಅರ್ಪಿಸಲಿಕ್ಕೆ ದೇವರು ಬಿಡಲಿಲ್ಲ, ಆದರೆ ಕೂಡ ಆತ ಸಿದ್ಧನಾಗಿದ್ದಾನೆ. ಆತ ಪೂರ್ಣ ಸಿದ್ಧನಾಗಿದ್ದಾನೆ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ಆರಾಧಿಸಲಿಕ್ಕೆ ಸಿದ್ಧನಾಗಿದ್ದಾನೆ, ಯಜ್ಞ ಅರ್ಪಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಈಗ ದೇವರು ಆತನಿಗೆ ಹೇಳ್ತಿದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸುವೆನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ತನ್ನನ್ನೇ ತಾನು ನಮಗೋಸ್ಕರ ಯಜ್ಞವಾಗಿ ಅರ್ಪಿಸಿಕೊಂಡನು ಎಂಬುದಾಗಿ ನಮಗೆ ಯೋಹಾನನ ಸುವಾರ್ತೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೋಹಾನನ ಸುವಾರ್ತೆ ಅದರ 1ನೇ ಅಧ್ಯಾಯದಲ್ಲಿ ಅದರ 29ನೇ ವಾಕ್ಯದಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ನೋಡಿ, ಯೇಸು ಸ್ವಾಮಿ ಯಜ್ಞದ ಕುರಿ ಎಂಬುದಾಗಿ, ನನಗೋಸ್ಕರ ನಿಮಗೋಸ್ಕರ ಯಜ್ಞದ ಕುರಿ ಎಂಬುದಾಗಿ, ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಳ್ಳುವಂಥ ಯಜ್ಞದ ಕುರಿ ಎಂಬುದಾಗಿ. ನೋಡಿ, ಯೇಸು ಸ್ವಾಮಿ
ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಜ್ಞವಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡನು. ಈಗ ಯೇಸು ಸ್ವಾಮಿಯ ಆ ಕಲ್ವಾರಿ ಶಿಲುಬೆಯ ಮರಣದ ಮೂಲಕವಾಗಿ ಆತನ ಮಕ್ಕಳಾಗಿರುವಂಥ ನಾವು ಆಶೀರ್ವಾದಿಸಲ್ಪಡುವವರಾಗಿದ್ದೇವೆ. ಆತನ ಮಕ್ಕಳಾಗಿರುವಂಥ ನಾವು ಯೇಸುವಿನ ಯಜ್ಞದ ಮೂಲಕವಾಗಿ ಆಶೀರ್ವಾದಿಸಲ್ಪಡ್ತೇವೆ. ಪ್ರತಿಯೊಂದು ಯಜ್ಞಕ್ಕೆ ಆಶೀರ್ವಾದ ಉಂಟಾಗುವ ಹಾಗೆ. ಈಗ ನೋಡಿ, ಅಲ್ಲಿ ಪ್ರಾಣಿಗಳ ಯಜ್ಞಕ್ಕೆ ಆಶೀರ್ವಾದ ಇರುವುದಾದರೆ, ಅಲ್ಲಿ ಪ್ರಾಣಿಗಳ ರಕ್ತವನ್ನು ಸುರಿಸಿ ಯಜ್ಞ ಮಾಡುವಾಗ ಆಶೀರ್ವಾದ ಇರುವುದಾದರೆ, ಪ್ರಾಣಿಗಳ ರಕ್ತವನ್ನು ಸುರಿಸಿ ಯಜ್ಞ ಮಾಡಿ ಒಡಂಬಡಿಕೆ ಮಾಡಿಕೊಳ್ಳುವ ಪ್ರತಿಯೊಬ್ಬೊಬ್ಬರು ಆಶೀರ್ವಾದಿಸಲ್ಪಡುವಾಗ, ಅಬ್ರಹಾಮ ತನ್ನ ಮಗನನ್ನು ಅರ್ಪಿಸುವುದಕ್ಕೆ ಸಿದ್ಧವಾಗಿದ್ದನು. ಆಗ ಆತನಿಗೆ ಆಶೀರ್ವಾದ ಬಂದಿರುವುದಾದರೆ, ದೇವಕುಮಾರನಾಗಿರುವ ಕರ್ತನಾಗಿರುವ ಯೇಸು ಸ್ವಾಮಿ ತನ್ನನ್ನೇ ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ಯಜ್ಞವಾಗಿ ಅರ್ಪಿಸಿಕೊಂಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆತನ ಯಜ್ಞದ ಮೂಲಕ ನಾವೆಲ್ಲರೂ ಆಶೀರ್ವಾದಿಸಲ್ಪಡುವಂಥವರಾಗಿದ್ದೇವೆ. ಆತನ ಯಜ್ಞದ ಮೂಲಕವಾಗಿ ನಾವು ಆತ್ಮಿಕ ಜೀವಿತದಲ್ಲಿ, ಹೌದು, ನಮ್ಮ ಆರೋಗ್ಯದಲ್ಲಿ, ನಮ್ಮ ಉದ್ಯೋಗದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ಮಕ್ಕಳ ವಿಷಯದಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ನಾವು ಆಶೀರ್ವಾದಿಸಲ್ಪಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೆಶಾಯನ ಪ್ರವಾದನ ಗ್ರಂಥ ಅದರ 53ನೇ ಅಧ್ಯಾಯ ಅದರ 12ನೇ ವಾಕ್ಯ ಅಥವಾ ಕೊನೆಯ ವಾಕ್ಯ. ಯೆಶಾಯನ ಪ್ರವಾದನೆ 53:12. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರಿ ಎರೆದು ಮರಣ ಹೊಂದಿ ದ್ರೋಹಿಗಳೊಡನೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪಗಳನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ನೋಡಿ, ತನ್ನ ಪ್ರಾಣವನ್ನೇ ನಮಗೋಸ್ಕರ ದಾರಿ ಎರೆದು ಮರಣ ಹೊಂದಿ ನಮಗೋಸ್ಕರ ತನ್ನನ್ನು ತಾನೇ ಬಲಿಯಾಗಿ ಅರ್ಪಿಸಿಕೊಂಡನು. ಹಾಗಾಗಿ ಏನಾಗಿದೆ, ಪ್ರೈಸ್ ದಿ ಲಾರ್ಡ್, ಆತನ ವಂಶವಾಗಿರುವ ನಾವು ಆಶೀರ್ವಾದಿಸಲ್ಪಡುತ್ತೇವೆ. ಆತನ ಮಕ್ಕಳಾಗಿರುವ ನಾವು ಆಶೀರ್ವಾದಿಸಲ್ಪಡುತ್ತೇವೆ. ನಾವಿಲ್ಲಿ ನೋಡ್ತೇವೆ 53ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನೋಡಿ, ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ, ನಮಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ ಪ್ರಾಯಶ್ಚಿತ ಯಜ್ಞಕ್ಕಾಗಿ ಅರ್ಪಿಸಿಕೊಂಡಿದ್ದಾನೆ. ಈಗ ಆತನ ಸಂತಾನ, ನಾವು ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ಸಂತಾನ, ನಾವು ಆಶೀರ್ವಾದಿಸಲ್ಪಡಬೇಕೆಂದು ಆತ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ, ಒಪ್ಪಿಸಿಕೊಟ್ಟಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೂ ಕೂಡ ನಾವು ನೋಡುವಂಥವರಾಗಿದ್ದೇವೆ, ಆತನ ಆ ಒಂದು ಕಲ್ವಾರಿ ಶಿಲುಬೆಯ ಮೇಲಿನ ಮರಣದ ಮೂಲಕವಾಗಿ, ಆ ಕಲ್ವಾರಿ ಶಿಲುಬೆಯ ಮೇಲೆ ಆತ ಮಾಡಿದಂಥ ಯಜ್ಞದ ಮೂಲಕವಾಗಿ ನಾವೆಲ್ಲರೂ ಆಶೀರ್ವಾದಿಸಲ್ಪಡುವಂಥವರಾಗಿದ್ದೇವೆ. ನಾವು ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ ಅದರ 22ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿಯ ಯಜ್ಞ, ನಾನು ಆ ಭಾಗಗಳನ್ನು ಓದಲಿಕ್ಕೆ ಹೋಗೋದಿಲ್ಲ, ಆದರೆ ಅಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಯಜ್ಞ ಈ ಲೋಕದ ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದಂಥ ಯಜ್ಞ. ನೋಡಿ, ಈ ಲೋಕದ ಯಜ್ಞಗಳೇ ಅನೇಕ ಕಾರ್ಯಗಳನ್ನು ಶುದ್ಧೀಕರಿಸುವಾಗ ಯೇಸು ಸ್ವಾಮಿಯ ಯಜ್ಞ ಪರಲೋಕದ ಅತಿ ಶ್ರೇಷ್ಠವಾದ ಯಜ್ಞ. ಈ ಯಜ್ಞ ಆಮೇಲೆ ನಮ್ಮ ಶರೀರ, ಆತ್ಮ, ಪ್ರಾಣಗಳನ್ನು ಶುದ್ಧೀಕರಿಸ್ತದೆ. ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದೇ ಸಾರಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ, ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ಆತನ ಯಜ್ಞ ಅದು ಶಾಶ್ವತವಾದ ಯಜ್ಞ. ಇದು ಮೇಲಿಂದ ಮೇಲೆ ಸಮರ್ಪಿಸಲ್ಪಡಬೇಕಾದ ಯಜ್ಞವಲ್ಲ. ಆತನ ಯಜ್ಞ ಅದು ನಿತ್ಯವಾದಂಥ ಯಜ್ಞ, ಶಾಶ್ವತವಾದ ಯಜ್ಞ. ಆ ಯಜ್ಞದ ಮೂಲಕವಾಗಿ ಶಾಶ್ವತ ಪಾಪ ಪರಿಹಾರ ನಮಗೆ ಉಂಟಾಗ್ತದೆ, ಶಾಶ್ವತವಾದ ಆಶೀರ್ವಾದಗಳು ನಮಗೆ ದೊರಕುವಂಥದ್ದಾಗಿರುತ್ತದೆ. ಹಾಗಾಗಿ ಈಗ ನಾವೇನು ಮಾಡೋಣ, ನಮ್ಮನ್ನೇ ನಾವು ಯಜ್ಞವಾಗಿ ದೇವರಿಗೆ ಅರ್ಪಿಸೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾವು ರೋಮ ಪತ್ರಿಕೆ 12ನೇ ಅಧ್ಯಾಯ ಅದರ 1-2ನೇ ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಸ್ವಭಾವವನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ
ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಹಾಗಾದರೆ ನಾವು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸುವಾಗ ನಾವು ಆಶೀರ್ವಾದಿಸಲ್ಪಡುತ್ತೇವೆ. ನಮ್ಮ ವಂಶ ಆಶೀರ್ವಾದಿಸಲ್ಪಡುತ್ತದೆ. ದೇವರ ಎಲ್ಲ ಆಶೀರ್ವಾದಗಳು ನಮಗೆ ದೊರಕುವಂಥದ್ದಾಗಿರುತ್ತದೆ. ಮತ್ತು ನಾವು ನೋಡ್ತೇವೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಬರಬೇಕಾಗಿದ್ದಂಥ ಮೆಸ್ಸಿಯ ಅಥವಾ ಯೇಸು ಕ್ರಿಸ್ತನನ್ನು ನೆನೆಸಿಕೊಂಡು ಅಥವಾ ಆತನ ಆ ಮೆಸ್ಸಿಯನ ಯಜ್ಞವನ್ನು ನೆನೆಸಿಕೊಳ್ಳುವವರಾಗಿ ಅದಕ್ಕೆ ನೆರಳಾಗಿದ್ದ ಛಾಯೆಯಾಗಿದ್ದಂಥ ಪ್ರಾಣಿಗಳ ಯಜ್ಞವನ್ನು ಮಾಡುತ್ತಾ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡರು. ಈಗ ನಾವು ಇನ್ನು ಯಾವುದೇ ರೀತಿಯಲ್ಲಿ ಪ್ರಾಣಿಗಳ ರಕ್ತವನ್ನು ಸುರಿಸತಕ್ಕಂಥ ಅವಶ್ಯಕತೆ ಇಲ್ಲ. ಯೇಸು ನಮಗಾಗಿ ಯಜ್ಞವಾಗಿ ಬಿಟ್ಟಿದ್ದಾರೆ. ನಾವು ನಂಬಿದರೆ ಸಾಕು, ನಾವು ಆಶೀರ್ವಾದಿಸಲ್ಪಟ್ಟಿದ್ದೇವೆ. ಮಾತ್ರವಲ್ಲ, ಯೇಸು ಕ್ರಿಸ್ತನ ಬರೋಣದಲ್ಲಿ ಯೇಸು ಕ್ರಿಸ್ತನೊಂದಿಗೆ ಆ ಯಜ್ಞದ ಮೂಲಕವಾಗಿ ಒಡಂಬಡಿಕೆ ಮಾಡಿಕೊಂಡಂಥ ಎಲ್ಲರನ್ನ ಸೇರಿಸಿಕೊಳ್ಳುವಾತನಾಗಿದ್ದಾನೆ. ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಮಾತ್ರವಲ್ಲ, ಯಜ್ಞ ಮಾಡಿ ಒಡಂಬಡಿಕೆ ಮಾಡಿಕೊಂಡಂಥ ಎಲ್ಲರನ್ನ ಈ ಲೋಕದಲ್ಲಿ ಕೂಡ ಆಶೀರ್ವಾದ ಮಾಡಿ ರೋಗದಿಂದ ಬಿಡಿಸಿ, ಎಲ್ಲ ರೀತಿಯ ಕಷ್ಟಗಳಿಂದ ಬಿಡಿಸಿ, ಎಲ್ಲ ರೀತಿಯ ಸೈತಾನ ಹೋರಾಟಗಳಿಂದ ತಪ್ಪಿಸಿ ಸಂತೋಷ ಸಮಾಧಾನದಿಂದ ಆತ ನಡೆಸುವ ಆತನಾಗಿದ್ದಾನೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದದೊಂದಿಗೆ ಮುಗಿಸುವಂಥವರಾಗಿರೋಣ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಸ್ವಾಮಿ, ಹೌದು, ಯಾವ ರೀತಿಯಾಗಿ ಆ ಹಳೆ ಒಡಂಬಡಿಕೆಯ ಭಕ್ತರು ಯಜ್ಞ ಮಾಡಿ ಒಡಂಬಡಿಕೆ ಮಾಡಿಕೊಂಡು, ಹೌದು ಸ್ವಾಮಿ, ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದರು. ಹೌದು ಸ್ವಾಮಿ, ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ನೀನೇ ನಮಗೋಸ್ಕರ ಯಜ್ಞವಾಗಿದ್ದಿ. ಆ ಯಜ್ಞದಲ್ಲಿ ನಂಬಿಕೆ ಇಟ್ಟು, ಹೌದು ಸ್ವಾಮಿ, ಆ ಹೊಸ ಒಡಂಬಡಿಕೆಯಲ್ಲಿ ಪಾಲುಗಾರರಾಗಿದ್ದಾರೋ ಎಲ್ಲರನ್ನೂ ಕೂಡ ನಿನ್ನ ಬಳಿಗೆ ಸೇರಿಸಿಕೊಳ್ಳುವಂಥ ದೇವರಾಗಿದ್ದಿ. ಹೌದು ಸ್ವಾಮಿ, ಪ್ರತಿಯೊಂದು ಯಜ್ಞಕ್ಕೆ ಆಶೀರ್ವಾದ ಹಿಂಬಾಲಿಸುವ ಹಾಗೆ, ಹೌದು ಸ್ವಾಮಿ, ಕಲ್ವಾರಿ ಶಿಲುಬೆ ಮೇಲಿನ ಆ ಯಜ್ಞಕ್ಕೆ ಹೌದು ಎಲ್ಲ ರೀತಿಯ ಆಶೀರ್ವಾದಗಳು, ಪರಲೋಕದ ಭೂಲೋಕದ ಆಶೀರ್ವಾದಗಳು ಹಿಂಬಾಲಿಸುವಂಥದ್ದಾಗಿರೋದರಿಂದ ಈ ಹೊತ್ತು ಸ್ವಾಮಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲರನ್ನ ಎಲ್ಲ ರೀತಿಯ ಆಶೀರ್ವಾದಗಳಿಂದ ತುಂಬಿಸು. ಶಾರೀರಿಕ, ಮಾನಸಿಕ, ಕೌಟುಂಬಿಕ, ಆರ್ಥಿಕ ಆಶೀರ್ವಾದಗಳನ್ನು ನೀನು ಅವರಿಗೆ ಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲಕ್ಕಿಂತಲೂ ವಿಶೇಷವಾಗಿ ಆತ್ಮಿಕವಾಗಿ ಬಲಪಡಿಸಿ ನಿನ್ನ ಬರೋಣದಲ್ಲಿ ಎತ್ತಲ್ಪಡುವಂಥ ಆಶೀರ್ವಾದವನ್ನು ಪ್ರತಿಯೊಬ್ಬೊಬ್ಬರಿಗೆ ನೀನು ದಯಪಾಲಿಸು. ಈ ಹೊತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಆನ್ಲೈನ್ ಮೂಲಕ, ಟಿವಿ ಮೂಲಕ ಅನೇಕರು ಭಾಗವಹಿಸಿದ್ದಾರೆ. ಎಲ್ಲರಿಗೆ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿನ್ನ ಪವಿತ್ರ ಆತ್ಮನ ಬಲದಿಂದ ತುಂಬಿಸಿ ಅದ್ಭುತವಾಗಿ ನಡೆಸು. ನಿನ್ನ ಬರೋಣಕ್ಕಾಗಿ ಸಿದ್ಧ ಮಾಡು. ಹಾಗೆ ಕರ್ತನೆ, ಹೌದು ಸ್ವಾಮಿ, ಈ ದಿನ ಸ್ವಲ್ಪ ಸಮಯ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು, ಹೌದು ನಿನ್ನ ವಾಕ್ಯಗಳು ಧ್ಯಾನಿಸಲು ಸಹಾಯ ಮಾಡಿದ್ದಿ. ಹೌದು ಕರ್ತನೆ, ಪ್ರಾರ್ಥನೆ ಮಾಡಿ, ಹೌದು ಕರ್ತನೆ, ಆರಾಧನೆ ಮಾಡಿ ವಾಕ್ಯವನ್ನು ಕೇಳಿರುವಂಥ ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ನಿನ್ನ ಬರೋಣ ಈ ವಾರದಲ್ಲಿ ಆಗಿರುವುದಾದರೆ, ನಾವು ನಿನ್ನೊಂದಿಗೆ ಇರಬೇಕು, ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ನಾವು ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಮಾತ್ರವಲ್ಲ ಸ್ವಾಮಿ, ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯನತೆಯು ಸೇರಿ ಬಂದಿರುವಂಥ ಎಲ್ಲರೊಂದಿಗೆ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.